ಮೆಟ್ರೋ ದರ ಏರಿಕೆ ಬಗ್ಗೆ ಇನ್ನೂ ಗೊಂದಲ ಬಗೆಹರಿದಿಲ್ಲ. ಫೆಬ್ರವರಿ 9ರಿಂದ ಪರಿಷ್ಕೃತ ದರ ಏರಿಕೆ ಇಲ್ಲ ಎಂಬ ಮಾಹಿತಿ ಸಿಗ್ತಾ ಇದೆ. ದರ ಏರಿಕೆಗೆ ತಾತ್ಕಾಲಿಕ ತಡೆ ಎಂದಿದ್ರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ. ಆದರೆ ಕೇಂದ್ರದಿಂದ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ಕೇಂದ್ರ ಸಚಿವರು ಹಾಗೂ ಸಂಸದರ ಮಾಹಿತಿ ನಮಗೆ ಸಿಕ್ಕಿಲ್ಲ. ಇದು ಬಿಎಂಆರ್ಸಿಎಲ್ ಅವರ ಮಾತು. ನ್ಯೂಸ್ ಫಸ್ಟ್ಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಂದ ಮಾಹಿತಿ ಲಭ್ಯ ಆಗಿದೆ. ಪರಿಷ್ಕೃತ ದರ ಫೆಬ್ರವರಿ 9ನೇ ತಾರೀಕಿಂದ ಜಾರಿಗೆ ಬರಬೇಕು. ಬಟ್ ಸಂಸದರು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ಸೂಚನೆಗಳು ಬಂದಿಲ್ಲ, ಹೀಗಾಗಿ ನಾವು ಈಗ ಏನು ಹೇಳಿದ್ದೀವೋ ಅದಕ್ಕೆ ಬದ್ಧರಾಗಿದ್ದೇವೆ ಅನ್ನೋದು ಈ ಕ್ಷಣದ ಬಿಎಂಆರ್ಸಿಎಲ್ ಅಧಿಕಾರಿಗಳ ಮಾತು. ನ್ಯೂಸ್ ಫಸ್ಟ್ಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದರ ಏರಿಕೆಗೆ ತಾತ್ಕಾಲಿಕ ತಡೆ ಅಂತ ಹೇಳಿದ್ರು ತೇಜಸ್ವಿ ಸೂರ್ಯ, ಆದರೆ ಕೇಂದ್ರದಿಂದ ನಮ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಬಿಎಂಆರ್ಸಿಎಲ್ ತಿಳಿಸ್ತಾ ಇದೆ. ಈಗ ಸೊ ಫೆಬ್ರವರಿ 9ನೇ ತಾರೀಕಿಂದ ಪರಿಷ್ಕೃತ ದರ ಅಂದರೆ ಏರಿಕೆ ಆಗಿರುವಂಥ ದರ ಸದ್ಯದ ಪ್ರಕಾರ ಇರುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ಈಗ ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮ್ಗೆ ಈ ತನಕ ಕೇಂದ್ರದ ಸಚಿವರಾಗಿರಬಹುದು ಯಾವುದೇ ಮಾಹಿತಿ ಬಂದಿಲ್ಲ, ಸೊ ನಾವೀಗ ಏನು ಪರಿಷ್ಕೃತ ದರವನ್ನು ಜಾರಿಗೆ ತರ್ತಾ ಇದ್ದೀವಿ ಅದು ಫೆಬ್ರವರಿ 9ರಿಂದ ಅನ್ವಯ ಅಂತ. ಹಾಗಾದರೆ ಗೊಂದಲ ಇನ್ನೂ ಬಗೆಹರಿದಿಲ್ಲ ಅಂತ ಆಯಿತು, ಯಥಾಸ್ಥಿತಿ ಈಗ? ಹೌದು ಮಧುಸೂದನ್, ನಿಜಕ್ಕೂ ಈಗಷ್ಟೇ ಮೆಟ್ರೋ ಪ್ರಯಾಣಿಕರಿಗೆ ಒಂದು ರೀತಿ ನಿರಾಳ ಸುದ್ದಿ ಸಿಕ್ಕಿತ್ತು. ಯಾಕಂದರೆ ಮೆಟ್ರೋ ದರ ಇಡೀ ಭಾರತದಲ್ಲೇ ನಮ್ಮ ಮೆಟ್ರೋ ದರ ಅತಿ ಕಾಸ್ಟ್ಲಿಯರ್ ಅಂತಾನೆ ಒಂದು ಸುದ್ದಿ ಆಗ್ತಾ ಇತ್ತು. ಈ ಮಧ್ಯೆ ಈಗ ಸದ್ಯಕ್ಕೆ ಮೆಟ್ರೋ ದರ ಜಾಸ್ತಿ ಆಗಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಎಕ್ಸ್ ಮುಖಾಂತರ ಮಾಹಿತಿಯನ್ನು ಕೊಟ್ಟಿದ್ರು. ಕಳೆದ 2 ದಿನಗಳ ಹಿಂದೆ ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡ್ಕೊಂಡಿದ್ರು. ಇವತ್ತು ಅದಕ್ಕೆ ಪಾಸಿಟಿವ್ ರೆಸ್ಪಾಂಡ್ ಬಂದಿದೆ. ಈಗ ಮೆಟ್ರೋ ದರ ಏನಿದೆ ಅದೇ ಕಂಟಿನ್ಯೂ ಆಗುತ್ತೆ, ಯಾವುದೇ ಕಾರಣ ದರ ಏರಿಕೆ ಮಾಡಲ್ಲ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ರು. ಇದು ನಿಜಕ್ಕೂ ಮೆಟ್ರೋ ಪ್ರಯಾಣಿಕರಿಗೆ ಒಂದು ರೀತಿ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಆದ್ರೆ ನ್ಯೂಸ್ ಫಸ್ಟ್ ಬಿಎಂಆರ್ಸಿಎಲ್ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಾ ಇರುವಂತ ಮಾತೇನಂದ್ರೆ ನಮಗೆ ಯಾವುದೇ ರೀತಿಯ ಸರ್ಕ್ಯುಲರ್ ಆಗಲಿ ಅಥವಾ ಯಾವುದೇ ಮಾಹಿತಿ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ದರ ಏರಿಕೆ ಮಾಡಬೇಡಿ ಅಥವಾ ಈಗಿರೋ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿ ಅನ್ನುವಂತ ಯಾವುದೇ ಮಾಹಿತಿ ಬಂದಿಲ್ಲ. ಹೀಗಾಗಿ ನಾವೇನು ಫೆಬ್ರವರಿ 9ರಿಂದ ದರ ಏರಿಕೆ ಪರಿಷ್ಕೃತ ದರವನ್ನ ಜಾರಿ ಮಾಡಿದ್ದೀವಿ ಅದೇ ಜಾರಿ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ನ್ಯೂಸ್ ಫಸ್ಟ್ಗೆ. ಈಗ ಗೊಂದಲ ಶುರುವಾಗಿದೆ. ಮೆಟ್ರೋ ದರ ಏರಿಕೆ ಆಗತ್ತಾ? ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳೋ ಪ್ರಕಾರ ಮೆಟ್ರೋ ದರ ಏರಿಕೆ ಆಗಲ್ಲ, ಈಗೇನಿದೆ ಅದೇ ಕಂಟಿನ್ಯೂ ಆಗತ್ತೆ ಅಂತ. ಆದ್ರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳೋ ಪ್ರಕಾರ ದರ ಏರಿಕೆ ಆಗೋ ಚಾನ್ಸಸ್ ಇದೆ. ಈಗ ಫೆಬ್ರವರಿ 9ರಿಂದ ಈ ಪರಿಷ್ಕೃತ ದರವನ್ನ ಏನ್ ಹೇಳ್ತಾ ಇದೆ ಬಿಎಂಆರ್ಸಿಎಲ್ ಅದೇ ರೀತಿ ಕಂಟಿನ್ಯೂ ಆಗತ್ತೆ ಅನ್ನುವಂತ ಮಾಹಿತಿ ಹೇಳ್ತಾ ಇರುವಂತದ್ದು. ಇದು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರಿಗೆ ಗೊಂದಲ ನಿರ್ಮಾಣ ಆಗಿರುವಂತದ್ದು. ಸದ್ಯಕ್ಕೆ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಬಿಎಂಆರ್ಸಿಎಲ್ ಹಾಗೂ ಸಂಸದರು ಕೊಡ್ತಾರೋ ಅಂತ ಹೇಳಿಕೆ, ಇದು ಸಾಕಷ್ಟು ಗೊಂದಲವನ್ನು ಏರ್ಪಡಿಸ್ತಾ ಇದೆ. ಫೆಬ್ರವರಿ 9ರಿಂದ ಪರಿಷ್ಕೃತ ದರ ಜಾರಿಗೆ ಆಗಬೇಕು. ಬಟ್ ಮನೋಹರ್ ಲಾಲ್ ಖಟ್ಟರ್ ಅವ್ರನ್ನ ಭೇಟಿ ಮಾಡಿದ್ದೀನಿ ನಾನು, ಏರಿಕೆ ಆಗಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿದ್ರೆ ಮಾಧ್ಯಮಗಳ ಮುಂದೆ ಬಂದು ಈತ ನೇರವಾಗಿ ಬಿಎಂಆರ್ಸಿಎಲ್ ಹೇಳ್ತಾ ಇದ್ದಾರೆ ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ಬಂದಿಲ್ಲ, ಹೀಗಾಗಿ ಪರಿಷ್ಕೃತ ನಾವು ದರವನ್ನು ಏನು ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿದೀವೋ ತತ್ಕ್ಷಣದ ಮಟ್ಟಿಗೆ ಈಗಿನ ಮಟ್ಟಿಗೆ ಅದು ಅನ್ವಯ ಆಗುತ್ತೆ ಫೆಬ್ರವರಿ 9ನೇ ತಾರೀಕಿಂದ ಅಂತ. ಸೊ ಕೇಂದ್ರ ಸರ್ಕಾರದಿಂದ ಯಾವುದೇ ಮಾಹಿತಿ ಬಾರದ ಕಾರಣ ಬಿಎಂಆರ್ಸಿಎಲ್ ಅಧಿಕಾರಿಗಳು ಈಗ ತಮ್ಮ ಆದೇಶಕ್ಕೆ ಸ್ಟಿಕಾನ್ ಆಗಿದ್ದಾರೆ. ಇದು ಪ್ರಯಾಣಿಕರಿಗೆ ಗೊಂದಲವನ್ನು ಉಂಟು ಮಾಡ್ತಾ ಇದೆ, ನಿರ್ಮಾಣ ಮಾಡ್ತಾ ಇದೆ. ಈಗ ಪರಿಷ್ಕೃತ ದರ ಅನ್ವಯ ಆಗುತ್ತೋ ಅಥವಾ ಸಂಸದರ ಮಾತನ್ನು ಕೇಳಬೇಕೋ, ನಾವು ಬಿಎಂಆರ್ಸಿಎಲ್ ಅಧಿಕಾರಿಗಳ ಮಾತನ್ನು ಕೇಳಬೇಕು, ಆ ಒಂದು ಗೊಂದಲ ಪ್ರಯಾಣಿಕರಿಗೆ ಇದೆ. ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಕಳೆದ 2 ದಿನಗಳ ಹಿಂದೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ನಮ್ಮ ಮೆಟ್ರೋ ದರವನ್ನು ಯಾವುದೇ ಕಾರಣಕ್ಕೂ ಏರಿಕೆ ಮಾಡಬಾರ್ದು, ಬೇರೆ ರಾಜ್ಯಗಳಲ್ಲಿ ದರ ಏರಿಕೆ ಆಗಲ್ಲ, ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಆಗಾಗ್ಗೆ ದರವನ್ನು ಏರಿಸಲಾಗ್ತಾ ಇದೆ, ಇದು ಪ್ರಯಾಣಿಕರಿಗೆ ಹೊರೆಯಾಗುತ್ತೆ ಅನ್ನೋ ಒಂದು ಆ ಮಾತನ್ನು ಆಡ್ತಾ ಮನವಿಯನ್ನು ಮಾಡಿದ್ರು, ದರ ಏರಿಕೆ ಮಾಡಬೇಡಿ ಅಂತ. ಬಟ್ ಈಗ ಬಿಎಂಆರ್ಸಿಎಲ್ ಏನು ಹೇಳ್ತಾ ಇದೆ, ನಾವು ದರವನ್ನು ಪರಿಷ್ಕರಣೆ ಮಾಡಿದ್ದೇವೆ, ಫೆಬ್ರವರಿ 9ನೇ ತಾರೀಕಿನಿಂದ ನೂತನ ದರ ಅರ್ಥಾತ್ ಪರಿಷ್ಕೃತ ದರ ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದೆ. ಈಗ ಪ್ರಯಾಣಿಕರಲ್ಲಿ ಗೊಂದಲ ಏನು ಅಂದರೆ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೋ ಪ್ರಕಾರ ಕೇಂದ್ರ ಸರ್ಕಾರ ದರವನ್ನು ಏರಿಕೆ ಮಾಡೋಲ್ಲ, ಅದಕ್ಕೆ ಆದೇಶವನ್ನು ಹೊರಡಿಸುತ್ತೆ, ಬಿಎಂಆರ್ಸಿಎಲ್ಗೂ ಕೂಡ ಸೂಚನೆ ನೀಡಿ ಅಧಿಕೃತವಾಗಿ ಪ್ರಕಟಣೆ ಮಾಡಿಸುತ್ತೆ ಅಂತ. ಬಟ್ ಈ ತನಕ ಬಂದಿಲ್ವಲ್ಲ, 7ನೇ ತಾರೀಕು ಇವತ್ತು
ನಾಳೆ ಭಾನುವಾರ 8ನೇ ತಾರೀಕು 9ನೇ ತಾರೀಕು ಸೋಮವಾರ ಬೆಳಗ್ಗೆ ಫಸ್ಟ್ ಮೆಟ್ರೋ ಏನು ಆರಂಭ ಆಗುತ್ತೆ ಅದರಲ್ಲಿ ಪರಿಷ್ಕೃತ ದರ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಆರಂಭ ಆಗುವಂಥ ಮೆಟ್ರೋ ನಮ್ಮ ಮೆಟ್ರೋ ಅದರಲ್ಲಿ ಪರಿಷ್ಕೃತ ದರ ಏರಿಕೆ ಆಗುತ್ತೆ. ನೋಡಿ, ನಾವು ಮೆಟ್ರೋ ಪ್ರಯಾಣ ದುಬಾರಿ ಅಂತಲೂ ತೋರಿಸ್ತಾ ಇದ್ದೀವಿ. ಎಷ್ಟರಿಂದ ಎಷ್ಟು ಕಿಲೋಮೀಟರ್ಗೆ? 15ರಿಂದ 20 ಕಿಲೋಮೀಟರ್ಗೆ ಪ್ರಸ್ತುತ 70 ರೂಪಾಯಿ ಇತ್ತು, ಅದು 74 ರೂಪಾಯಿ ಆಗುತ್ತೆ. 20ರಿಂದ 25 ಕಿಲೋಮೀಟರ್ಗೆ ಪ್ರಸ್ತುತ ದರ 80 ರೂಪಾಯಿ ಇತ್ತು, ಅದು ಪರಿಷ್ಕೃತ ದರ 84 ಆಗುತ್ತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಕನೆಕ್ಟ್ ಆಗಿದ್ದಾರೆ. ತೇಜಸ್ವಿ ಸೂರ್ಯ ಅವರ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ತಾವು ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ದೀರಿ, ಮಾತುಕತೆ ಆಡಿದ್ದೀರಿ. ಬಟ್ BMRCL ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕೇಂದ್ರದಿಂದ ನಮ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಸೊ ನಾವು ಇವಾಗ ಏನು ಪರಿಷ್ಕೃತ ದರವನ್ನು ಜಾರಿ ಮಾಡಿದ್ದೀವಿ ಅದು ಈ ಕ್ಷಣಕ್ಕೆ ಯಥಾಸ್ಥಿತಿ ಇರುತ್ತೆ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ರಿಯಾಕ್ಷನ್ ಸರ್, ಫಸ್ಟ್ ಆಫ್ ಆಲ್ ಇದು ಅವ್ರ ಭಂಡತನ ತೋರಿಸುತ್ತೆ. ಅವರು ಮಂತ್ರಿಗಳ ಸೂಚನೆಯನ್ನು ಕೂಡ ಮೀರಿ ಅವರ ಸೆಕ್ರೆಟರಿ ಹತ್ರ ಕಮ್ಯುನಿಕೇಶನ್ ಮಾಡದಲ್ಲೇ ನಾವು ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತಂದ್ರೆ ಜನ ಇವರಿಗೆ ಏನ್ ಮಾಡಬೇಕು ಅನ್ನೋದನ್ನ ಜನನೇ ನಿರ್ಧಾರ ಮಾಡಬೇಕಾಗತ್ತೆ. ಇವತ್ತು ಈ ಮಟ್ಟಕ್ಕೆ ಸಮಸ್ಯೆ ಬಂದಿದ್ರೆ ಅದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ಅಧಿಕಾರಿಗಳು ಯಾರು BMRCL ಇದ್ದಾರೆ ಅವ್ರುಗಳೇ ಕಾರಣ. ಬಹಳ ಸ್ಪಷ್ಟವಾಗಿದೆ. ಈ ಆನ್ಯುವಲ್ ಫೇರ್ ಫಿಕ್ಸೇಷನ್ ಅನ್ನ ಇವರೇ ಕೇಳಿರುವಂತದ್ದು, ಆಟೋಮ್ಯಾಟಿಕ್ ರಿವಿಷನ್ ಅನ್ನ. 1 ವರ್ಷ ಕಳೆದಿಲ್ಲ, 8 ತಿಂಗಳಾಗಿಲ್ಲ, 75% ಜಾಸ್ತಿ ಮಾಡಿ ಈಗ ತಿರ್ಗಾ ಆಗ್ಲೇನೆ ಇನ್ನೊಂದು 5% ಜಾಸ್ತಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇವ್ರ ಜನ ಏನ್ ಅನ್ಕೊಂಡಿದ್ದಾರೆ, ಇವ್ರು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗಿರೋ ಪ್ರಾಜೆಕ್ಟ್ ಗಳನ್ನ 5 ವರ್ಷ 6 ವರ್ಷ ಡಿಲೇ ಮಾಡ್ತಾರೆ. ಇವ್ರೇನ್ ಅವ್ರ ಮನೆಯಿಂದ ತಗೊಂಡ್ ಬಂದು ಡಿಲೇ ಆದಾಗ ಕಾಸ್ಟ್ ಓವರ್ ಅವ್ರ ಮನೆಯಿಂದ ಅಥವಾ ಸಂಬಳದಿಂದ ಕೊಡ್ತಾರ? ಯಾರು ಇವ್ರಿಗೆ ಲಗಾಮ್ ಹಾಕಿ ಇವ್ರಿಗೆ ಅಕೌಂಟಬಿಲಿಟಿ ಮಾಡ್ಬೇಕಾಗಿರೋರು? ತೇಜಸ್ವಿ ಸೂರ್ಯ ಅವರು, ಯಾವ ರಾಜ್ಯದಲ್ಲೂ ಮೆಟ್ರೋ ದರ ಏರಿಕೆ ಆಗದೆ ಇರೋದು, ನಮ್ಮ ರಾಜ್ಯದಲ್ಲಿ ಮಾತ್ರ ಆಗಾಗ್ಗೆ ಯಾಕೆ ಏರಿಕೆ ಆಗ್ತದೆ? ಯಾರು ಇದಕ್ಕೆ ಕುಮ್ಮಕ್ ಕೊಡ್ತಾ ಇರೋದು ಅಂತ ನಿಮ್ಮ ಆರೋಪ? ನಿಮ್ಮ ಪ್ರಶ್ನೆ ಬಹಳ ಕರೆಕ್ಟ್ ಆಗಿದೆ, ಆದ್ರೆ ಅದು ರಾಂಗ್ ಅಡ್ರೆಸ್ ಅಲ್ಲಿ ಇದೆ. ಅದನ್ನ ನೀವು CM ಅವರಿಗೆ ಮತ್ತೆ DCM ಗೆ ಕೇಳಬೇಕು. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಅವ್ರು ಹೇಳದಂಗೆ ಏರಿಕೆ ಮಾಡಿದಿದ್ರೆ ದೇಶದ ಎಲ್ಲಾ ನಗರಗಳಿಗೂ ಅದು ಜಾಸ್ತಿ ಆಗ್ಬೇಕಾಗಿತ್ತು. ಆದ್ರೆ ಬೆಂಗಳೂರಲ್ಲಿ ಮಾತ್ರ ಯಾಕೆ ಏರಿಕೆ ಆಗತ್ತೆ? ಅದು ಇಷ್ಟೊಂದು ಮಾತ್ರಕ್ಕೆ ಯಾಕೆ ಆಗತ್ತೆ? ಅದಕ್ಕೆ ಉತ್ತರ ಎಲ್ಲಿದೆ ಅಂತಂದ್ರೆ ನಮ್ಮ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನಲ್ಲಿದೆ. ಯಾವ ರಿಪೋರ್ಟ್ ನ ರಾಜ್ಯ ಸರ್ಕಾರ BMRCL ಸಾರ್ವಜನಿಕ ಮಾಡಿರ್ಲಿಲ್ವೋ, ಯಾವ್ದಕ್ಕೋಸ್ಕರ ನಾನು ಕೋರ್ಟಿಗೆ ಹೋಗ್ಬೇಕಾಯ್ತು, ತೇಜಸ್ವಿ ಸೂರ್ಯ ವರ್ಸಸ್ BMRCL ಅನ್ನುವಂತ ಕೇಸ್ ಹಾಕಿ 6 ತಿಂಗಳು ಕೋರ್ಟ್ ನಲ್ಲಿ ವಾದ ಮಾಡಾದ ಮೇಲೆ ಕೋರ್ಟ್ ಆರ್ಡರ್ ಬಂದಾದ್ಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಬಹಿರಂಗ ಆಯಿತು. ಏನ್ ಮುಚ್ಚಿಡಕ್ ಟ್ರೈ ಮಾಡ್ತಿದ್ರು ರಾಜ್ಯ ಸರ್ಕಾರ BMRCL? ಏನು ಅಂತಂದ್ರೆ ಅದರಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿಲಿ ಹೇಳ್ತಾರೆ, ರಾಜ್ಯದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಇವರು ಯಾರು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಆದಷ್ಟು ಬೇಗ ದರ ಏರಿಕೆ ಮಾಡಿ ರಾಜ್ಯದ ಫೈನಾನ್ಸಸ್ ಬರ್ಡನ್ ಅಲ್ಲಿದೆ ಅನ್ನೋ ಕಾರಣ ಕೊಡ್ತಾರೆ. ಎರಡನೇದು, ವಾರ್ಷಿಕ ಆಟೋಮ್ಯಾಟಿಕ್ ಆನ್ಯುವಲ್ ರಿವಿಷನ್ ಆಗಬೇಕು ಅಂತ ಕೇಳ್ತಾರೆ. ಮೂರನೇದು, ಆದಷ್ಟು ಬೇಗ ನೀವು ಇದನ್ನ ಜಾರಿ ತಗೊಂಡ್ ಬನ್ನಿ ಅಂತ ಕೇಳ್ತಾರೆ ಅನ್ನೋದನ್ನ ಆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನಲ್ಲೇ ದಾಖಲು ಮಾಡ್ತಾರೆ. ಅದನ್ನ ಯಾಕೆ ಸಾರ್ವಜನಿಕರು ಮಾಡ್ತಾ ಇಲ್ಲ? ಈ ಸುಳ್ಳುಗಳು ಹೇಳೋದನ್ನ ಅವರು ನಿಲ್ಲಿಸಬೇಕು. ಜನಕ್ಕೆ ಸತ್ಯ ಏನು ಅನ್ನೋದು ಅವರು ಹೇಳಿ ಕೇಂದ್ರ ಕೊಟ್ಟಿರುವಂತ ಈ ತಾತ್ಕಾಲಿಕ ಪರಿಹಾರಕ್ಕೆ ಸೋಮವಾರ ಜಾರಿಗೆ ತರಬೇಕು. ನಾವು ಸಂಸದರಾಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ನಾವು ಏನೇನ್ ಮಾಡಕ್ಕಾಗತ್ತೆ ಅದನ್ನಷ್ಟು ನಾವು ಮಾಡಿದೀವಿ. ಇದಾಗ್ಯೂ ರಾಜ್ಯ ಸರ್ಕಾರ ಇದನ್ನ ರಾಜ್ಯದ ಜನತೆ ಪರವಾಗಿ ನಿಂತ್ಕೊಳ್ಳಲ್ಲ ಅಂತಂದ್ರೆ ಸತ್ಯ ಏನು ಅನ್ನೋದು ಜನ ಗೊತ್ತಾಗುತ್ತೆ. ಓಕೆ, ನನ್ನ ಕಡೆ ಪ್ರಶ್ನೆ ತೇಜಸ್ವಿ ಸೂರ್ಯ ಅವರೇ, ಈಗ ಒಂದ್ ವೇಳೆ ಏನಾದ್ರೂ ನೀವೀಗ ಉಲ್ಲೇಖ ಮಾಡಿರೋ ತರ BMRCL ಇದೇ ಬಂಡತನವನ್ನ ಮುಂದುವರಿಸಿದ್ದೆ ಆದ್ರೆ, ತಾವು BJPಯ ಸಂಸದರು, ಕೇಂದ್ರದಲ್ಲಿ ಮಾತನಾಡಿದ್ರಿ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಅಂತ ಉಲ್ಲೇಖ ಮಾಡಿದಿರಿ, ಹೇಗಿರುತ್ತೆ ಹೋರಾಟದ ಹಾದಿ? ಸೋಮವಾರದ ಮೇಲೆ ನೋಡೋಣಂತೆ. ಅಲ್ಲಿವರೆಗೂ BMRCL ನ ಅಧಿಕಾರಿಗಳು ಇದನ್ನ ಜಾರಿಗೆ ತರೋದಿಲ್ಲ ಅನ್ನುವಂತ ಒಂದು ನಂಬಿಕೆ ಇದೆ. ಯಾಕೆಂದ್ರೆ ಕೇಂದ್ರದ ಮಂತ್ರಿಗಳವರಿಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಆಗೋ ರೀತಿ ಮಾಧ್ಯಮದ ಕಡೆಯಿಂದ ಕೂಡ ನಾವೆಲ್ಲರೂ ಕೂಡ ಅದಕ್ಕೆ ಒತ್ತಾಯ ಹಾಕಬೇಕಾಗಿದೆ. ಅದನ್ನ ನಾವು ಮಾಡೋಣ. ಧನ್ಯವಾದ ತೇಜಸ್ವಿ ಸೂರ್ಯ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.